ನಾನು ಶೋಭಾ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ನೀನ್ ಯಾಕೆ ಅಲ್ಲಿಗೆ ಹೋಗ್ತೀಯಾ? ನನ್ಗೆ ಅಲ್ಲಿ ಹೋಗ್ಬೇಕು ಅನಿಸ್ತದೆ. ಯಾಕೆ ನಾನು ಬೈದೆ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದೀಯಾ? ಇಲ್ಲ, ನಂಗಲ್ಲಿ ಹೋಗ್ಬೇಕು ಅನಿಸ್ತದೆ ಅಷ್ಟೇ. ಏನು ಎಲ್ಲ ನೀನೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀಯಾ? ನೋಡು, ದೊಡ್ಡವ್ರ ತರ ಮಾತಾಡ್ತಾನೆ. ಅದೇ ನೀನ್ ಅಲ್ಲಿಗೆ ಹೋಗ್ಬೇಡ ಕಣೋ, ಅವನಲ್ಲೇ ಇರ್ತಾನೆ. ನಾನು ಅಲ್ಲಿ ಹೋಗ್ಬೇಕು. ನೋಡು, ನೀನ್ ಇನ್ನೂ ಚಿಕ್ಕವನು, ಮಕ್ಳು ತರನೇ ಇರ್ಬೇಕು. ನೀನ್ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು, ಜಾಸ್ತಿ ಪ್ರಶ್ನೆ ಮಾಡ್ಬೇಡ. ನಾನು ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ಅದು ಯಾಕೆ ಹೋಗ್ಬೇಕು ಅಂತ? ಯಾಕೆ ಅಂದ್ರೆ ಇಲ್ಲಿ ಎಲ್ಲಾರು ನಂಗೆ ಬೈತಾರೆ. ಹಾಲ್ ಚೆಲ್ಲಿದ್ರೆ ಬೈತಾರೆ, ನಿನ್ನ ಹತ್ರ ಬಂದ್ರೆ ಬೈತಾರೆ. ಎಲ್ಲದಕ್ಕೂ ನಂಗೆ ಬಯಸ್ಕೊಳಕ್ ಇಷ್ಟ ಇಲ್ಲ. ನಿನಗೆ ಗೊತ್ತಾ, ಯಾರು ನಂಗೆ ಹಾಲು ಕೊಡಲ್ಲ, ನಾನೇ ತಗೋಬೇಕು. ನನ್ನ ಕೆಲಸ ನಾನೇ ಮಾಡ್ಕೋಬೇಕು. ಅದಕ್ಕೆ ನಾನು ಶೋಭಾ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಜ್ಜಿ. ಅತ್ತೆ, ಈ ವಿಷಯ ನೀವೇ ಆರ್ತಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಮಾತು ತೂಕವಾಗಿರುತ್ತೆ. ನೋಡು ಪರಿಮಳ, ನೀನು ಅವಳು ತುಂಬ ಕ್ಲೋಸ್. ಯಾವಾಗಲೂ ನಗ್ನಗ್ತಾ ಮಾತಾಡ್ಕೊಂಡು ಚೆನ್ನಾಗಿರ್ತೀರ. ಎಷ್ಟೇ ಆಗಲಿ ನಾನು ಅವಳತ್ತೆ. ಅತ್ತೆ ಹೇಳೋ ಮಾತು ಕೆಲವೊಂದು ಸತಿ ಕಠಿಣ ಅನಿಸ್ಬೋದು. ಅದು ಅಲ್ಲದೆ ನನಗೂ ಅವಳಿಗೂ ಜನ್ರೇಷನ್ ಗ್ಯಾಪ್ ಇದೆ. ವಿಷಯ ಹೇಳಬೇಕಾದ್ರೆ ವ್ಯತ್ಯಾಸ ಆಗ್ಬೋದು. ಅದಕ್ಕೆ ಒಳ್ಳೆ ರೀತಿಲಿ ನೀನು ಅವಳಿಗೆ ನಿಧಾನವಾಗಿ ಹೇಳು. ಅತ್ತೆ, ಅದು ನೋಡು, ಈ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಬೇಡ. ನನಗೆಲ್ಲದಕ್ಕಿಂತ ನನ್ನ ಸೊಸೆ ಆರೋಗ್ಯ, ನನ್ನ ಮೊಮ್ಮಗು ಕ್ಷೇಮ ಮುಖ್ಯ. ಅದನ್ನ ಬಲಿ ಕೊಡೋಕ್ಕೆ ನಾನು ತಯಾರಾಗಿಲ್ಲ. ನೋಡೋದ್ಯಲ್ಲ ಆದಿತ್ಯ ಆರ್ತಿ ಮೇಲೆ ಬೆಳಿಗ್ಗೆ ಹೇಗೆ ಬಿದ್ದ ಅಂತ. ಅವನಿಲ್ಲಿದ್ದಷ್ಟು ಆರ್ತಿಗೆ ತೊಂದರೆ ಜಾಸ್ತಿ. ಅವನಿಗೇನು ಗೊತ್ತಾಗಲ್ಲ. ಸ್ವಲ್ಪ ದಿನ ಶಶಾಂಕ್ ಮನೇಲಿ ಇರ್ಲಿ ಬಿಡು. ಅವನು ನೋಡ್ಬೇಕು ಅನ್ಸಿದ್ರೆ ನಾವೇ ಹೋಗಿ ನೋಡ್ಕೊಂಬರೋಣ. ಇಲ್ಲಾಂದ್ರೆ ಅವನನ್ನೇ ಎಲ್ಲಿ ಕರ್ಸಿದ್ರೆ ಆಯ್ತು. ಅವನಿಲ್ಲಿದ್ದಷ್ಟು ಆರ್ತಿಗೆ ಟೆನ್ಷನ್ ಜಾಸ್ತಿ. ಅದಕ್ಕೆ ನೀನು ಈ ವಿಷಯನ ಆರ್ತಿಗೆ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಹೇಳು. ಅತ್ತೆ, ಅದು ಹೇಳ್ದಷ್ಟು ಮಾಡು, ರಾಗ ಎಳಿಬೇಡ. ಆದಿತ್ಯನ ಕಡೆ ಗಮನ ಕೊಡೋದಿಕ್ಕೆ ಯಾರಿಗೆ ಪುರ್ಸೊತ್ತಿದೆ? ಹಾಲು ಬೇರೆ ಚಲ್ಕೊಂಡ. ಬೈದಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಳ್ತೋ ಏನೋ. ನಾನು ಸಾಕ್ಷಿಗೂ ಬೈತೀನಿ, ಹಾಗಂತ ಹೆಜ್ಜೆ ಹೆಜ್ಜೆಗೂ ಸಮಾಧಾನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆರ್ತಿ ಗಮನ ಎಲ್ಲ ಈಗ ಹುಟ್ಟೋ ಮಗು ಕಡೆ ಇರಬೇಕು, ಆದಿತ್ಯನ ಕಡೆಗಲ್ಲ. ಆದಿತ್ಯ ಅಳ್ತಾ ಕೂತ್ಕೊಂಡ್ರೆ ಇವಳು ಬೇಜಾರು ಮಾಡ್ಕೊಂಡು ಕೂತ್ಕೋತಾಳೆ. ಅದಕ್ಕೆ ನಾನೇನ್ ಮಾಡ್ಲಿ ಹೇಳು? ಅದಕ್ಕೆ ನೀನು ಅವಳಿಗೆ ವಿಷಯನ ತಿಳಿಸಿ ಹೇಳು. ನನ್ನ ಮಗನ ಯಾರ ಮನೆಗೆ ಕಳಿಸ್ಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರ ಮನೆಗೆ ಕಳಿಸೋಕಾಗಿದೆ. ಯಾಕಿದನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಏನು ಮಾಡಲಿ? ಹೋಗ್ಬೇಡ ಅನ್ನಿದ್ದಕ್ಕೆ ಬೇಜಾರಾಯ್ತಾ? ಸರಿ, ನೀನು ಅಜ್ಜಿ ಮನೆಗೆ ಹೋಗು. ನಿಜವಾಗ್ಲೂ? ನಿಜವಾಗ್ಲು ನೀನು ಅವ್ರ ಜೊತೆ ಹೋದ್ರೆ ಅವರಿಗೂ ಖುಷಿ ಆಗುತ್ತೆ.
ಯಾಕೋ ಪುಟ್ಟ ಅಮ್ಮನಿಂದ ದೂರ ಹೋಗೋಕ್ಕೆ ಅಷ್ಟೊಂದು ಖುಷಿ ಪಡ್ತಿದ್ಯಾ? ನನ್ನ ಮೇಲೆ ಬೇಜಾರ ನಿನಗೆ? ಇಲ್ಲಮ್ಮ, ಅಜ್ಜಿನೇ ಹೇಳಿದ್ರಲ್ಲ ನಿನ್ನಿಂದ ದೂರ ಇರಬೇಕು ಅಂತ, ಅದಕ್ಕೆ ನಾನು ಶೋಭಾಜಿ ಮನೆಗೆ ಹೋಗ್ತಾ ಇದ್ದೀನಿ. ನೋಡು, ನಿನ್ನ ಶೋಭಾಜಿ ಮನೆಗೇನೋ ಕಳಿಸ್ತಾ ಇದ್ದೀನಿ, ಆದರೆ ನೀನಲ್ಲಿ ಶಶಾಂಕ್ ಜೊತೆ ನಂಗೆಲ್ಲ ಗೊತ್ತು. ಶಶಾಂಕ್ ಏನು ಕೊಡ್ಸೋದ್ರೂ ತಗೋಬಾರ್ದು, ಶಶಾಂಕ್ ಜೊತೆ ಆಟ ಆಡಬಾರ್ದು, ಶಶಾಂಕ್ ಜೊತೆ ಮಾತಾಡಬಾರ್ದು, ಶಶಾಂಕ್ ಜೊತೆ ಆಚೆ ಹೋಗಬಾರ್ದು, ಅಷ್ಟೇ ತಾನೆ ನನ್ನ ಶೋಭಾಜಿ. ಇವತ್ತೇ ಹೋಗ್ಬೇಕಾ? ನಾಳೆ ಹೋಗೋ? ಆಯಿತು, ನಾಳೆ ಹೋಗ್ತೀನಿ. ನನ್ನ ಶೂಸ್ ಇಟ್ಕೋಬೇಕು, ಬ್ಯಾಗ್ ರೆಡಿ ಮಾಡ್ಕೋಬೇಕು, ಬುಕ್ಸ್ ಎಲ್ಲ ಇಟ್ಕೋಬೇಕು. ನೀನೊಬ್ಬನೇ ಏನು ಮಾಡ್ಕೋಬೇಡ, ದೊಡ್ಡಮ್ಮನ ಹೆಲ್ಪ್ ತಗೋ. ನನಗೀಗ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ದಿದ್ರೆ ನಾನೇ ನಿನ್ನ ರೆಡಿ ಮಾಡ್ತಾ ಇದ್ದೆ. ಬೇಡ ಅಮ್ಮ, ನೀನು ಮಲ್ಕೋ, ನಾನೇ ಮಾಡ್ಕೊತೀನಿ. ಶೋಭಾಜಿ ಮನೆಗೆ ಹೋಗುದು. ಅಜ್ಜಿ, ನಾಳೆ ನಿಮ್ಮ ಮನೆಗೆ ಬರ್ತಿದ್ದೀನಿ, ರೆಡಿಯಾಗಿ. ಏನು ಖುಷಿ ನೋಡು ಅವನಿಗೆ ಅಲ್ವೇ? ಈಗ ತಾನೇ ಅವನಿಗೆ ಹೋಗೋದು ಬೇಡ ಅಂತ ಹೇಳಿದೆ, ಈಗ ಇದ್ದಕ್ಕಿದ್ದ ಹಾಗೆ ಒಪ್ಪಿಗೆ ಕೊಟ್ಟ. ಈಗ ವರ್ತನೆಯಲ್ಲಿ ಏನೋ ಗೊಂದಲ ಕಾಣುತ್ತೆ ಕಣೆ ನನಗೆ. ನೀನು ಪೂರ್ತಿ ಮನಸ್ಸಿಂದ ಅವನ್ನ ಕಳಿಸ್ತಾ ಇಲ್ಲ ಅಲ್ವಾ? ಅವನು ಕಳಿಸೋದಕ್ಕೆ ನನಗೂ ಇಷ್ಟ ಇಲ್ಲ ಅಮ್ಮ. ಕೆಲವು ಅನಿವಾರ್ಯ ಕಾರಣಗಳಿಂದ ಅವನು ಕಳಿಸ್ಬೇಕಾಗಿದೆ ಅಷ್ಟೆ. ಅನಿವಾರ್ಯ ಕಾರಣನ? ಏನಮ್ಮ ಅದು? ನಾನು ಮನೇಲಿ ಮಲ್ಕೊಂಡಿರ್ತೀನಿ, ಇವನೊಬ್ಬನೇ ಹೊರಗಡೆ ಇರ್ತಾನೆ, ಅವನ ಬಗ್ಗೆ ಯಾರೂ ಗಮನ ಕೊಡಲ್ಲ, ಅವನು ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅವನನ್ನ ಅಲ್ಲಿ ಕಳಿಸಿದ್ರೆ ಶಶಾಂಕ್ ಒಂದ್ ಕಡೆ. ಅಯ್ಯೋ, ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ವೆ. ಅವನು ಬೆಳಗ್ಗೆ ಹೋದರೆ ಸಂಜೆ ಬರ್ತಾನೆ, ಕೆಲವು ಸಲ ಕೆಲಸ ಜಾಸ್ತಿ ಅಂತ ಅಲ್ಲೇ ಇದ್ಬಿಡ್ತಾನೆ. ಆದಿ ಬಂದಮೇಲೂ ಅವನು ಒಂದೆರಡು ದಿನ ಅವನ್ನ ಹೊರಗೆ ಕರ್ಕೊಂಡು ಹೋಗ್ಬೋದು, ಐಸ್ ಕ್ರೀಮ್ ತಿನ್ನಿಸ್ಬೋದು, ಆಟ ಆಡಿಸ್ಬೋದು. ಆಮೇಲೆ ಅವನ ಕೈಲಿ ಮಗುನ ನಿಭಾಯಿಸೋಕ್ಕಾಗಲ್ಲ. ನೋಡು, ಆ ದಿನ ನಾನು ಅಂಗೈಲಿ ಇಟ್ಕೊಂಡು ನೋಡ್ಕೋತೀನಿ ಕಡೆ. ನನ್ನ ಮೇಲೆ ಭರವಸೆ ಇಡು. ಅಣ್ಣ, ಕಾಫಿ ಕುಡ್ದೇನೋ? ನಿಮ್ಮತ್ತಿಗೆ ಬರಬೇಕು, ಅವಳು ಕಾಫಿ ಮಾಡಬೇಕು, ನನಗೆ ಕೊಡಬೇಕು, ಆಗ ನಾನು ಕುಡಿಬೇಕು. ಅದಕ್ಕೆ ಇನ್ನು ಬಂದಿಲ್ವಾ? ದೇವ್ರ ದೀಪ ಹಚ್ಚಿ ಓದ್ತಾಯ್ತು, ಇನ್ನೂ ನಿನಗೆ ಕಾಫಿ ಕೊಟ್ಟಿಲ್ಲ. ಎಲ್ಲಿ ಹೋದ್ಲೋ ಏನಪ್ಪ? ಹೇಳಿದ್ನಲ್ಲ, ಅವಳು ಬಂದ ಮೇಲೆ ಕೇಳಬೇಕು. ನೀನು ಹೀಗಿರೋದಕ್ಕೆ ಇಷ್ಟೆಲ್ಲ ಆಗಿದ್ದು. ಆದರೂ ಅದಕ್ಕೆ ತುಂಬ ಸದರ ಕೊಟ್ಟಿದ್ದೆ ಕಣು. ಅವಳು ಏನು ಹೇಳಿದ್ರು ಸರಿ. ಹೆಂಡತಿ ಮಾತನ್ನ ಇಷ್ಟೆಲ್ಲ ಕೇಳಬಾರ್ದು ಬಿಡು. ಅವಳು ಬಂದ ಮೇಲೆ ಕೇಳಬೇಕು ಅಂತ ಹೇಳಿದ್ನಲ್ಲ, ಏನೇ ಆಗಿದೆ ನಿನಗೆ? ಅಯ್ಯೋ ಶಿವನೇ, ನನಗೇನಾಗಿದೆ? ಆಗಿರೋದೆಲ್ಲ ಅವಳಿಗೆ. ಅಲ್ಲ, ಬೆಳಿಗ್ಗೆ ಹೋಗ್ಬೇಕಾದ್ರೆ ನಾನು ಕೇಳಿದೆ ಕಣೋ. ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ಪಕ್ಕದ ಮನೇಲಿ ಪೂಜೆ ಅಷ್ಟ ಕುಂಕೊ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲಿ ಹೋಗಿ ನೋಡಿದ್ರೆ ಪೂಜೆನೂ ಇಲ್ಲ, ಗೀಜೆನೂ ಇಲ್ಲ. ನೀನಕ್ಕೆ ಹೋಗಿದ್ದೆ ಇಲ್ಲಿಗೆ? ಅದು ಅಕ್ಕಿ ಇಷ್ಟೊತ್ತಾದ್ರೂ ಬರಲಿಲ್ಲ ನೋಡು. ಅದಕ್ಕೆ ನಾನೇ ಹೋಗಿ ಪ್ರಸಾದ ತಗೊಂಡು ಯಾಕೆ ಲೇಟು ಅಂತ ಕೇಳೋಣ ಅಂತ ಹೋದೆ. ಗೇಟಿಗೆ ಬೀಗ ಹಾಕಿದೆ ಕಣೋ. ದೇವಸ್ಥಾನಕ್ಕೋ ಹರಿಕತೆ ಕೇಳಕ್ಕೋ ಹೋಗಿರ್ತಾನೆ, ಬರ್ತಾಳೆ ಬಿಡು. ನೀನು ಇಷ್ಟು ಸಾಧು ಆಗಿರೋದಕ್ಕೆ ಅದಕ್ಕೆ ಹಾಗೆಲ್ಲ ಮಾಡ್ತಿರೋದು. ಅವಳು ದೇವಸ್ಥಾನಕ್ಕೂ ಹೋಗಿಲ್ಲ, ಹರಿಕತೆಗೂ ಹೋಗಿಲ್ಲ, ಆರ್ತಿ ಮನೆಗೆ ಹೋಗಿದ್ದಾಳೆ. ನಿಂಗೇನು ಗೊತ್ತಾಯ್ತು? ಅಷ್ಟು ಗೊತ್ತಾಗಲ್ವೇನೋ? ನಿನಗೇನು ಗೊತ್ತಾಗಲ್ಲ ಅಂದರೆ ನನಗೂ ಏನೂ ಗೊತ್ತಾಗಲ್ವಾ? ನನಗೆ ಈ ಮನೆಯಲ್ಲಿ ನಡೀತಿರೋದೆಲ್ಲ ಅರ್ಥ ಆಗ್ತದೆ. ತಿಳ್ಕೊಂಡು ಏನು ಮಾಡ್ತೀಯಾ? ನಿನ್ನ ಜೀವನ ಅರ್ಥ ಮಾಡ್ಕೊ ಹೋಗು. ಅಣ್ಣ, ಒಂದು ನಿಮಿಷ. ನೀನು ಯೋಚನೆ ಮಾಡಬೇಕಾಗಿರೋದು ಅದಲ್ಲ. ಅದಕ್ಕೆ ಯಾಕೆ ಆರ್ತಿ ಮನೆಗೆ ಹೋಗ್ತಾಳೆ? ಅಲ್ಲೇನು ಗಂಟಿಟ್ಟಿದ್ದಾಳೆ ಅವಳು? ಆ ಮನೆಗೂ ನಮ್ಮ ಮನೆಗೂ ಏನನ್ನ ಸಂಬಂಧ? ಎಲ್ಲ ಎಷ್ಟಿರಬೇಕು ಅಷ್ಟಿರಬೇಕು. ಇದು ಯಾಕೋ ಅತಿ ಆಗಲಿಲ್ಲ?
ಇಲ್ಲಿ ನಮ್ಮ ಮನೆ ಅಂದ್ರೆ ಯಾವುದು? ನನ್ನ ಮನೆನಾ ನಿನ್ನ ಮನೆನಾ? ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನೀನು ಅಷ್ಟೇ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು. ನಾನು ನಿನ್ನ ಬಗ್ಗೆ ಸಂದೇಹ ಪಡ್ತಾ ಜಾಸೂಸಿ ಮಾಡ್ತಾ ಇದ್ದರೆ ಬೇಡದೇ ಇದ್ದಿದ್ದೆಲ್ಲ ಹೊರಗೆ ಬರುತ್ತೆ. ರಾಡಿ ಮಾಡ್ಕೋಬೇಡ, ಇಲ್ಲೂ ರಾಡಿ ಮಾಡಬೇಡ. ಅವಳು ಹೇಗಿರಬೇಕು ಅಂತ ಅವಳು ಗೊತ್ತು. ಅವಳು ಇರ್ತಾಳೆ. ಅವಳಿನ ಚಿಕ್ಕ ಮಗು ಅಲ್ಲ. ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬ. ಸಾಕ್ಷಿ ಏನು ಮಾಡ್ತಿದ್ಯಾ? ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ಓ ಬಾ ಆಟಾಡೋಣ. ಇಲ್ಲಪ್ಪ ನಾನಿವತ್ತು ಬರಲ್ಲ, ಹೋಮ್ವರ್ಕ್ ಮಾಡಬೇಕು. ನಾಳೆ ಆಟಾಡೋಣ. ನಾಳೆನಾ? ನಾಳೆ ನಾನು ಇದ್ರೆ ತಾನೆ. ಯಾಕೆ ಎಲ್ಲಿ ಹೋಗ್ತಾ ಇದ್ಯಾ? ನಾನಿನ್ನ 15 days ಇರಲ್ಲ. ಶಶಾಂಕ್ ಅವ್ರ ಮನೆಗೆ ಹೋಗ್ತೀನಿ. ಯಾಕೋ ಅಲ್ಲಿ ಹೋಗ್ತ್ಯಾ? ಅವ್ರಿಗೆ ನಿನ್ನ ನೋಡ್ಕೊಳಕ್ ಟೈಮ್ ಎಲ್ಲಿ ಇರತ್ತಾ? ಇಲ್ಲೂ ಯಾರು ನನ್ನ ನೋಡ್ಕೊಳ್ಳಲ್ಲ. ಗಾಯತ್ರಿ ಅಜ್ಜಿನೇ ಹೇಳಿದ್ರಲ್ಲ, ಇನ್ಮೇಲೆ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು, ಯಾರು ನಿನ್ನ ನೋಡ್ಕೊಳ್ಳಲ್ಲ ಅಂತ. ನಿಂಗೆ ಪೆಟ್ಟಾದ ಜ್ವರ ಬಂತದ ಶೋಭಾ ಅಜ್ಜಿ ಇರ್ತಾರಲ್ಲ, ಇಲ್ಲೂ ಗಾಯತ್ರಿ ಅಜ್ಜಿ ಇದಾರಲ್ಲ. ನೋಡು, ನೆನ್ನೆ ಹಾಲಿನ ಪಾತ್ರೆ ಮುಟ್ಟಿ ಕೈ ಸುಟ್ಟೋಗ್ಬಿಡ್ತು. ಯಾರು ಆಯಿಂಟ್ಮೆಂಟ್ ಹಚ್ಚಿಲ್ಲ. ತುಂಬಾ ನೋವ್ತಾ ಇದ್ದೇನೋ? ತಡಿ, ಅಮ್ಮನ ಹತ್ತು ಆಯಿಂಟ್ಮೆಂಟ್ ಇಸ್ಕೊಂಡು ಬರ್ತೀನಿ. ಬೇಡ, ಈಗ ವಾಸಿ ಆಗಿದೆ. ಆಟಾಡೋಣ ಬಾರೆ ಪ್ಲೀಸ್. ಹಾಗಾದ್ರೆ ನಿಜವಾಗ್ಲೂ ಹೋಗ್ತೀಯಾ? ಅಮ್ಮ ಬೇಕು ಅನ್ಸಿದ್ರೆ? ಬೇಕು ಅನ್ಸುತ್ತೆ, ಆದರೆ ಅಮ್ಮನ ಜೊತೆ ನಾನಿದ್ರೆ ಅಮ್ಮಂಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಆಚೆ ಕಾಯ್ತಾ ಇರ್ತೀನಿ. ಬೇಗ ಆಟಾಡಪ್ಪ. ಸೂರ್ಯ ಅವ್ರೆ, ನಿಮ್ಮ ಫೋನು. ಮಾತಾಡ್ತಾ ಇರಿ, ಬಂದೆ. ಹಾ, ಹಲೋ, ಸೂರ್ಯ ಅವರಿಲ್ವಾ? ನೀವ್ಯಾರು ಮಾತಾಡ್ತಾ ಇರೋದು? ನಾನಮ್ಮ, ಆಪೋಸಿಟ್ ಲೇಯರ್ ಕಾಳೆ ಮಾತಾಡೋದು. ಹೇಳಿ ಸರ್, ಏನು ವಿಷಯ? ವಿಷಯ ಇನ್ನೇನಿರುತ್ತೆ ಮೇಡಮ್, ಎಲ್ಲ ನಿಮಗೆ ಗೊತ್ತಿರೋದೆ. ಪದೇ ಪದೇ ಹೇಳಿ ನಿಮಗೆ ಯಾಕೆ ಬೇಜಾರು ಮಾಡೋದು ಅಂತ. ಬೇಜಾರಾ? ಏನು ಹೇಳ್ತಿದ್ದೀರಾ ನೀವು? ಅದೇ ಮೇಡಮ್, ನಾಳೆ 16ನೇ ತಾರೀಕು. ಅದಕ್ಕೆ ಏನು ಮೇಡಮ್ ನೀವು ಅದಕ್ಕೆ ಅಂತ ರಾಗ ಹೇಳ್ತಾ ಇದ್ದೀರಾ? ನಾಳೆ 16ನೇ ತಾರೀಕು ಖಂಡಿತ ಕಳಿಸ್ಕೊಡ್ಲೇಬೇಕು. ಸರ್, ನೀವೇನು ಹೇಳ್ತಾ ಇದ್ದೀರಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಯಾರನ್ನು ಕಳಿಸ್ಬೇಕು? ಏನು ವಿಷಯ? ಯಾರು ಆರ್ತಿಯವ್ರೆ? ಲಾಯರ್ ಕಾಳೆ ಅವ್ರ ಫೋನು. ಏನಂದ್ರು? ಅದೇ 16ನೇ ತಾರೀಕು ಕಳಿಸ್ಕೊಡ್ಬೇಕು ಅಂತ ಇದ್ದಾರೆ. ಯಾರನ್ನು ಕಳಿಸ್ಬೇಕು ಸೂರ್ಯ ಅವರೇ? ಅದಾ, ಒಂದು ನಿಮಿಷ. ಹಲೋ, ನೋಡಿ ಸರ್, ಏನೇ ವಿಷಯ ಆದರೂ ನನ್ನ ಹತ್ರ ಹೇಳಿ. ಹೆಂಗಸ ಹತ್ರ ಏನು ಮಾತು? ರೀ, ಹೆಂಗಸ್ರು ಫೋನ್ ಎತ್ತಿರ ನಾನೇನ್ರಿ ಮಾಡಲಿ? ನಿಮ್ಮ ಕೈಲಿ ಎತ್ತಕ್ಕಾಗದೆ ಹೆಂಗಸ್ರ ಕೈಲಿ ಎತ್ತಿದ್ರೇನೋ ಅಂದ್ಕೊಂಡೆ. ಅದೆಲ್ಲ ಬಿಡಿ, ನಾಳೆ 16ನೇ ತಾರೀಕು ಗೊತ್ತಿಲ್ವೇನ್ರಿ? ಮಗುನ ಖಂಡಿತ ಕಳಿಸ್ಕೊಡ್ಲೇಬೇಕು. ಗೊತ್ತಿದೆ ತಾನೇ? ನನಗೂ ನೆನಪಿದೆ ಸರ್. ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡಿದ್ರಿ? ನೋಡಿ, ನಾಳೆ ಬೆಳಗ್ಗೆ ಶಶಾಂಕ್ ಬರ್ತಾರೆ. ಮಗುನ ಮುಚ್ಚಿಡೋದು, ಸುಳ್ಳೆ ಆಸ್ಪತ್ರೆಗೆ ಸೇರಿಸಿದೀವಿ ಅಂತ ಹೇಳೋದು, ಅದೆಲ್ಲ ಮಾಡೋ ಹಾಗಿಲ್ಲ. ಕಳಿಸ್ಕೊಡ್ಬೇಕು ಅಂತ ನಮಗೂ ಗೊತ್ತಿದೆ ರೀ. ನಾವ್ಯಾಕೆ ಸುಳ್ಳು ಹೇಳೋಣ? ಓ, ಹೇಳಿರ್ಲಿಲ್ವೇನ್ರಿ? ಆ ಪಾರ್ಟಿ ಸುಳ್ಳು ಹೇಳಿದ್ರಿ. ಅದಾಗಬಾರ್ದಂತಾನೆ ಫೋನ್ ಮಾಡಿದ್ದೀನಿ. ನೋಡಿ, ನಾಳೆ ಹುಡುಗನ ರೆಡಿ ಮಾಡಿ. ಇಡ್ಲಾ ಫೋನು? ಸೂರ್ಯ ಅವರೇ, ಅವ್ರೇ ಕಾಲ್ ಮಾಡಿದ್ರು. ಯಾರನ್ನು ಕಳಿಸ್ಬೇಕಂತೆ? ರವಿಯಣ್ಣ ಒಂದು ನೋಟಿಸ್ ಸೈನ್ ಹಾಕ್ಬೇಕಾಗಿತ್ತಂತೆ. ನಾಳೆ 16ನೇ ತಾರೀಕು
ಕಳಿಸ್ಕೊಡಿ ಅಂದರು. ಸೂರ್ಯ ಅವರೇ, ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಫೋನ್ ಯಾಕೆ ಹೊರಗಡೆ ತೊಗೊಂಡೋಗಿ ಮಾತಾಡಿದ್ರಿ? ಛೇ ಹಾಗೇನಿಲ್ಲ ಆರ್ತಿಯವ್ರೆ, ಮಾತಾಡ್ತಾ ಹಾಗೆ ಹೊರಗಡೆ ಹೊಟ್ಟೋದೆ. ಯಾಕೆ ಏನೇನೋ ಯೋಚನೆ ಮಾಡ್ತೀರಾ? ಆರಾಮಾಗಿರಿ. ರವಿ ಭಾವಂಗ್ ನೋಟಿಸಾ? ಈ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ತಾನೆ? ಈ ಕೇಸಿಂದಲ್ಲ, ರವಿಯಣ್ಣ ಯಾವುದೋ ಹಳೆ ಕೇಸು ಸೈನ್ ಮಾಡಬೇಕಾಗಿತ್ತಂತೆ ಅಷ್ಟೇ. ಅದಕ್ಕೆ ಯಾಕೆ ನಿಮ್ಮ ಮೊಬೈಲಿಗೆ ಕಾಲ್ ಮಾಡಿದ್ರು? ಭಾವನ್ ನಂಬರಿಗೆ ಕಾಲ್ ಮಾಡ್ಬೋದಿತ್ತಲ್ವಾ? ಅಣ್ಣಂದು ನಾಟ್ ರೀಚಬಲ್ ಅಂತೆ, ಅದಕ್ಕೆ ನನಗೆ ಫೋನ್ ಮಾಡಿದರು ವಿಷಯ ತಿಳಿಸ್ಬಿಡಿ ಅಂತ. ಸೂರ್ಯ ಅವರೇ, ನೀವೇನು ಸರಿಯಾಗಿ ಹೇಳ್ತಾ ಇಲ್ಲ. ಪ್ಲೀಸ್ ಸ್ಪಷ್ಟವಾಗಿ ಹೇಳಿ, ಏನು ವಿಷಯ ಅಂತ. ಏನು ವಿಷಯ ಇರುತ್ತೆ ಆರ್ತಿಯವರೇ? ಆ ಥರ ಏನಾದರೂ ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ದೆ ಇರ್ತಿದ್ನಾ? ಯಾಕೆ ಏನೇನೋ ಯೋಚನೆ ಮಾಡ್ತೀರಾ? ಟೈಮ್ ಆಯಿತು, ಮಾತ್ರೆ ತೊಗೊಂಡ್ರಲ್ವಾ, ಬನ್ನಿ ಮಲಗಿ ಬನ್ನಿ. ಅಲ್ಲ ಬನ್ನಿ. ನಾನು ರವಿಯಣ್ಣ ಒಂದು ಸೈನ್ ಮಾಡಬೇಕಿತ್ತು ಅಷ್ಟೇ, ಇನ್ನೇನಿಲ್ಲ. ರವಿ ಬಾಬಂಗ್ ಹೇಳಲ್ವಾ? ಹೇಳ್ತೀನಲ್ಲ, ಹೇಳ್ತೀನಿ, ನೀವು ಮಲ್ಕೊಳ್ಳಿ. ಅದಕ್ಕೆ ಏನಕ್ಕೆ ನೀನು ಇಷ್ಟೊತ್ತು ಮಾಡ್ಬಿಟ್ಟೆ? ನಾನು ಬೆಳಗ್ಗೆಯಿಂದ ಪ್ರಸಾದಕ್ಕೋಸ್ಕರ ಕಾಯ್ತಾ ಇದ್ದೆ. ಕೊಡಿಲ್ ಪ್ರಸಾದ. ಏನದಕ್ಕೆ ಇದು ಬರಿಗೈಯೇ? ಅರ್ಶಿನ ಕುಂಕುಮಕ್ಕೆ ಹೋಗ್ಲಿಲ್ವ ನೀನು? ನನಗೆ ಬೆಳಗ್ಗೆನೇ ಹೇಳಿದ್ದೀನಿ, ನಾನು ಎಲ್ಲಾದರೂ ಹೋಗ್ತೀನಿ, ಎಷ್ಟೊತ್ತಿಗಾದರೂ ಬರ್ತೀನಿ, ಯಾರು ಕೇಳಬಾರ್ದು ಅಂತ. ಮತ್ತೇನೆ ತನಿಖೆ ನಿಂತು? ನಾನೆಲ್ಲಿ ತನಿಖೆ ಮಾಡ್ತಿದ್ದೀನಿ? ನೀನಿಲ್ಲ ಅಂತ ಈ ಮನೆಯಲ್ಲಿ ಎಷ್ಟು ಸಮಸ್ಯೆ ಆಯಿತು ಗೊತ್ತಾ? ಸಮಸ್ಯೆನಾ? ನಾನಿಲ್ಲ ಅಂತ ಏನಪ್ಪ ಅದು? ಪಾಪ ಶಶು, ಕೆಲ್ಸಕ್ಕೆ ಹೊತ್ತಾಗಿತ್ತು, ಊಟ ಹಾಕೋರಿಲ್ಲ. ನೀನು ಬರಲಿ ಅಂತ ಅವ್ನು ಕಾಯ್ತಿದ್ದ. ನೀನು ನೋಡಿದ್ರೆ ಇಷ್ಟೊತ್ತಾದರೂ ಬರಲಿಲ್ವಾ? ಕೊನೆಗೆ ವಿಧಿ ಇಲ್ದೇನೆ ಊಟ ಮಾಡ್ಕೊಂಡು ಹೋದ. ತಾನೇ ಬಡಿಸ್ಕೊಂಡು ಊಟ ಮಾಡಿದ್ನಾ? ನಾನಿದ್ದೀನಲ್ಲಪ್ಪ, ನಾನೇ ಪಾಪ ಬಾರೋ ಊಟ ಮಾಡ್ಕೊಂಡು ಹೋಗು ಹೊತ್ತಾಗುತ್ತೆ ಅಂತ ಹೇಳಿ ಊಟ ಹಾಕಿ ಕಳಿಸ್ದೆ. ನಾನು ಇಲ್ಲ ಅಂದಿದ್ರೆ? ಅದಕ್ಕೆ ಕಣೆ, ನೀನು ಇದೆಯಾ ಅಂತಾನೆ ನಾನು ಬಿಟ್ಟು ಹೋಗಿರೋದು. ಈಗ ನಾ ಬಂದಿದ್ದೀನಲ್ಲ, ಬಿಡು. ನಾನಿದ್ದೀನಿ, ನಾನು ನೋಡ್ಕೋತೀನಿ. ನಿನ್ನ ಮಗನ್ನ ನಿನಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನಾನು ನೋಡ್ಕೋತೀನಿ. ನಿನಗೋ ಊರಲ್ಲಿರೋರೆಲ್ಲ ಮಕ್ಕಳು, ನಿನ್ನ ಮಗನ ಒಬ್ಬನ ಬಿಟ್ಟು. ನಾನಿದ್ದೆ, ನಾನು ನೋಡ್ಕೊಂಡದಕ್ಕೆ. ಒಂದು ವೇಳೆ ನಾನು ಇಲ್ಲ ಅಂದರೆ ಅವನನ್ನು ಯಾರು ನೋಡ್ಕೋತಾರೆ? ಅವನ ಕತೆ ಏನು? ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಅದಕ್ಕೆ ನೀನು ಮೂಗಿ ನೀರಿಗೆ ನಡೆಯೋದನ್ನ ಬಿಟ್ಬಿಡು. ಮನೆ ಕಡೆ ಸ್ವಲ್ಪ ಗಮನ ಕೊಡು. ಮನೇಲಿರೋರನ್ನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನಾನು ನೋಡಿ ಕಲಿ. ಏನಾಗಿದೆ ಅದಕ್ಕೆ ನಿನಗೆ? ನಾ ಹೇಳ್ತಾನೆ ಇದ್ದೀನಿ, ನೀನು ಕಲ್ಕೊಂಡು ನಿಂತಾಗ ನಿಂತೇ ಇದೆಯಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ. ಅದು ಯಾವಾಗ ಬದಲಾಗ್ತೀಯೋ ದೇವರೊಬ್ಬನ ಗೊತ್ತು. ನಾನು ಊಟ ಮಾಡ್ತೀನಿ. ಏನು ಅದೇ ರೆಡಿ ಆಗಿಬಿಟ್ಟಿದ್ಯಾ? ಅಪ್ಪನ ಜೊತೆ ಶಾಪಿಂಗ್ ಹೊರಟ್ಯಾ? ನಾನು ಯಾಕೆ ಅವ್ರ ಜೊತೆ ಹೋಗ್ಲಿ? ನಾನು ಶೋಭಾ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಹೋಗ್ಲೇಬೇಕಾನೋ? ಇವತ್ತು ಅಮ್ಮನ ಜೊತೆಲೆ ಮನೇಲೇ ಇರೋ. ನನ್ನ ನೀನೇ ಒಪ್ಕೊಂಡಿಯಲ್ಲ, ಇವತ್ತನಿಗೆ ಬೇಡ ಅಂತಿದ್ಯಾ? ಹೇಳಿದ್ರು ಅದು ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನೋಡು, ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೊಬಿಟ್ಟ.
ಅಜ್ಜ ಅಜ್ಜಿ ತೊಂದರೆ ಕೊಡಬೇಡ, ಅವ್ರ ಜೊತೆಲೇ ಮಲ್ಕೋ, ಅವ್ರ ಜೊತೆಲೇ ಇರು. ನೋಡು, ಶಶಾಂಕ್ ಜೊತೆ ನೀನೆಲ್ಲೂ ಹೊರಗಡೆ ಹೋಗಬೇಡ. ಆಮೇಲೆ ಅಜ್ಜಿ ಏನಾದರೂ ತಿಂಡಿ ಮಾಡಿಕೊಟ್ರೆ ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳೋಕೆ ಹೋಗಬೇಡ. ಅವ್ರಿಗೆ ವಯಸ್ಸಾಗಿದೆ ಅಲ್ವಾ, ಅವ್ರೇನೇ ಮಾಡಿಕೊಟ್ರೆ ಅದನ್ನೇ ತಿನ್ನು. ಶಶಾಂಕ್ ಅಂಕಲ್ ಕೊಟ್ಟಿದ್ದನ್ನ ನೀನು ತಿನ್ನಬೇಡ, ಆಯ್ತಾ? ಆದಿತ್ಯ, ನಿನ್ ಫ್ರೆಂಡ್ ಫೋನ್ ಮಾಡಿದಾರೆ ನೋಡು. ಬಂದೆ. ಹೇಳಿ, ಏನ್ ವಿಷಯ? ಓ, ನಾನು ಆಲ್ರೆಡಿ ರೆಡಿ ಇದ್ದೀನಿ. ನನ್ನ ಬ್ಯಾಗು ಪ್ಯಾಕ್ ಆಗಿದೆ. ಎಷ್ಟೊತ್ತಾಗುತ್ತೆ ಬರೋದು? ಆಯ್ತು, ಬಾಯ್. ಯಾರ್ದು ಫೋನು? ಶಶಾಂಕ್ ಅವ್ರದ್ದು. ಪರಿಮಳಕ್ಕ ನಂಬರ್ ಹೇಗೆ ಸಿಕ್ತು? ನಾನೇ ಕೊಟ್ಟಿದ್ದು. ನೀನು ಯಾಕೆ ಕೊಟ್ಟೆ? ನಿನ್ನ ನಂಬರ್ ಕೊಟ್ಟಿದ್ರೆ ನೀನಂಗೆ ಫೋನ್ ಕೊಡ್ತಾ ಇರ್ಲಿಲ್ಲ, ಅದಕ್ಕೆ ದೊಡ್ಡಮ್ಮನ ನಂಬರ್ ಕೊಟ್ಟೆ. ತಗೋ, ದೊಡ್ಡಮ್ಮನ ಫೋನ್ ಕೊಡು. ಈಗ ಯಾಕೆ ಅವ್ನು ನಿನಗೆ ಫೋನ್ ಮಾಡಿದ್ದ? ನನ್ನ ಕರ್ಕೊಂಡು ಹೋಗೋಕ್ಕೆ. ನೀನು ಶಶಾಂಕ್ ಜೊತೆ ಹೋಗೋದು ಬೇಕಾಗಿಲ್ಲ. ಸೂರ್ಯಪ್ಪನೇ ನಿನಗೆ ಡ್ರಾಪ್ ಮಾಡ್ತಾರೆ, ನೀನು ಅವ್ರ ಜೊತೆನೇ ಹೋಗುವಂತೆ. ಇಲ್ಲ, ನಾನು ಶಶಾಂಕ್ ಅವ್ರ ಜೊತೆನೇ ಹೋಗ್ತೀನಿ ಅಷ್ಟೇ.